ಕಳಕಳಿಯ ವಿನಂತಿ ಮತ್ತು ನನ್ನ ಕೊರಗೆ ಏನಂತಂದ್ರೆ ಮಾನ್ಯ ಜಿಲ್ಲೆ ಉಸ್ತುವಾರಿ ಸಚಿವರಲ್ಲಿ ನನ್ನ ಮನವಿ ಅದ. ಇತ್ತೀಚೆಗೆ ಕೆಲವು ಶಿಕ್ಷಕರು ಏನು ಈ ಲ್ಯಾಂಡ್ ಮಾಫಿಯಾದ್ದು ಈ ಪ್ಲಾಟ್ಗಳ ದಲ್ಲಾಳಿ ಏನು ಮಾಡಾಕತ್ತಾರ, ಭಾಳ ಮನಸ್ಸಿಗೆ ನೋವಾಗಿದೆ. ನೀವು ಈ ಜಿಲ್ಲೆಯ ಅಭಿವೃದ್ಧಿ ಕನಸು ಕಾಣೋದ್ರ ಜೊತೆಗೆ ವೃಕ್ಷ, ನೀರು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಲಕ್ಷ ಅಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಾಕತ್ತೀರಿ. ಆದ್ರೆ ನಿಮ್ಮೆಲ್ಲ ಸುತ್ತಮುತ್ತಿರೋ ಕೆಲವು ಶಿಕ್ಷಕರು ದಿನ ಬೆಳಗಾದ್ರೆ ಟಾರ್ಚ್ ಅಂಗಿ ಹಾಕೊಂಡು ಪ್ಲಾಟ್ ಕೊಡಿಸೋ ವ್ಯವಹಾರನಾಗ ಬಿಜಿ ಆಗ್ಯಾರ. ಅವ್ರು ಒಂದೇ ಒಂದಿನ ಶಾಲೆಗೆ ಹೋಗಂಗಿಲ್ಲ, ತಿಂಗಳದಾಗ ಒಂದ್ಸಾರಿ 2 ಸಾರಿ ಹೋಗಿ ತಮ್ಮ ಹಾಜರಿ ಪುಸ್ತಕಕ್ಕೆ ಸಹಿ ಮಾಡಿ ಬರಾಕತ್ತಾರ. ಇದೇ ರೀತಿ ಮುಂದುವರೆದ್ರೆ ಬರುವಂತ ದಿನಗಳೊಳಗೆ ನಮ್ಮ ಜಿಲ್ಲೆಯ ಶಿಕ್ಷಣದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ. ಮತ್ತು ಅಲ್ಲಿ ಶಿಕ್ಷಣ ಕಲಿತಕ್ಕಂಥ ವಿದ್ಯಾರ್ಥಿಗಳು ಬಹಳ ಶ್ರೀಮಂತ ಕುಟುಂಬ ಸೇರಿದವರ ಇರಂಗಿಲ್ಲ, ಮಧ್ಯಮ ವರ್ಗದ ಬಡವರು ಸ್ಕೂಲ್ ಹೋಗ್ಬೇಕು, ನಮ್ಮ ಮಕ್ಕಳು ಶಾಲೆ ಕಲಿಬೇಕು, ಶಾಣ ಇರ್ಬೇಕಂತೇಳಿ ಕುಟುಂಬಗಳು ಕನ್ನಡ ಶಾಲೆಗೆ, ಸರ್ಕಾರಿ ಶಾಲೆಗಳಿಗೆ ಪ್ರವೇಶವನ್ನು ತಗೋತಾರೆ. ಆದ್ರೆ ಅಲ್ಲಿ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ 8-10 ಹುಡುಗರು ಇರ್ಲಾಕತ್ತಾವ ಒಂದೊಂದು ಶಾಲೆ ಒಳಗೆ. ಮತ್ತಷ್ಟು ಶಾಲೆ ಒಳಗೆ ನೂರಾರು ಸಂಖ್ಯೆ ಅದ. ಅಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಶಾಲೆ ಶಿಕ್ಷಕರು ಪ್ರತಿದಿನ ಶಾಲೆ ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಶಾಲೆ ಒಳಗೆ ಇರ್ತಾರೆ. ಆ ಎಲ್ಲ ಶಿಕ್ಷಕರಿಗೆ ನಾನು ಹಣೆ ಮಾಡಿದ್ದು ನಮಸ್ಕರಿಸುತ್ತೇನೆ. ಆದ್ರೆ ಕೆಲವು ಶಿಕ್ಷಕರು ಬೆರಳೆಣಿಕೆಯಷ್ಟು ಶಿಕ್ಷಕರದಿಂದ ಜಿಲ್ಲೆ ಒಳಗೆ ಎಲ್ಲೋ ಒಂದ್ ಕಡೆ ಶಿಕ್ಷಕರ ಮೌಲ್ಯ ಮತ್ತು ಶಿಕ್ಷಣದ ಮೌಲ್ಯ ಎರಡೂ ಕುಶಿಲಾಕತ್ತದ ಅಂತ ಹೇಳಕ್ ನನಗೆ ಬಹಳ ದುಃಖ ಅನಿಸ್ತದ. ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ಕಳಕಳಿ ವಿನಂತಿ ಏನಂದ್ರೆ ದಯವಿಟ್ಟು ಆ ಎಲ್ಲ ನಿಮ್ಮ ಹಿಂದಿರತಕ್ಕಂಥ ಎಲ್ಲ ಶಿಕ್ಷಕರನ್ನ ಹೊಡೆದೋಡಿಸಿ ಶಾಲೆ ಕಳಿಸ್ರಿ ಅವ್ರಿಗೆ ದಯವಿಟ್ಟು. ಅವ್ರು ಇತ್ತೀಚಿನ ದಿನಗಳೊಳಗೆ ಇಲ್ಲಿ ಗಾಂಧಿನಗರ್ ಮತ್ತು ಯೋಗಾಪುರ ರೋಡಿಗೆ ಹೊಸನಗರ ಅಂತ ಹೇಳಿ ಒಬ್ರು ಯಾರೋ ಡೆವಲಪರ್ಸ್ ಲೇಔಟ್ ಮಾಡ್ತಾರೆ. ಅಲ್ಲಿ ಹೋಗಿ ಒಂದಿಟ್ಟು ಶಿಕ್ಷಕರು ನಾವು ಇಟ್ಟು ಶಿಕ್ಷಕರು ಪ್ಲಾಟ್ ಕೊಡಿಸ್ತೀವಿ, ಅಲ್ಲಿ ಅವ್ರ ಜೋಡಿ ಕಮಿಷನ್, ಆಮೇಲೆ ದಲ್ಲಾಳಿತನ ಏಜೆಂಟ್ಗಿರಿ ಮಾಡೋದು, ಶಿಕ್ಷಕರಿಗೆ ಪ್ಲಾಟ್ ಕೊಡಿಸ್ತೀನಿ ಅನ್ನೋದು, ಇವೆಲ್ಲ ಭಾಳ ಆಗ್ಯಾವು. ಬರಟಿಗೆ ರೋಡಿಗೆ ಒಂದು ಯಾರ್ದೋ ಪಾಪದ ಲೇಔಟ್ ಅವ್ರ ಜೋಡಿ ಅಗ್ರಿಮೆಂಟ್ ಮಾಡ್ಕೊಂಡು ತಾವು ಪಾಂಪ್ಲೆಟ್ ಮಾಡ್ಕೋತಾರ. ಟೀಚರ್ಸ್ ಅಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಚಾಣಕ್ಯ ಲೇಔಟ್ ಅಂತ ಹೇಳಿ ಮಾಡ್ಕೋತಾರೆ. ಅದ್ರೊಳಗೆ ನೋಡ್ರಿ ಎಷ್ಟು ಶಾಣೆತನ ಅಂದ್ರೆ KCSR ರೂಲ್ ಒಳಗೆ ಎಲ್ಲಿ ಸರ್ಕಾರಿ ನೌಕರ ಬೇರೆ ಬಿಸ್ನೆಸ್ ಮಾಡಬಾರ್ದು, ದಂಧೆ ಮಾಡಬಾರ್ದು ಅಂತ ಐತಿ. ಆ KCSR ನ ಗಾಳಿಗೆ ತೂರಿ ತಮ್ಮ ಮಕ್ಕಳ ಹೆಸರು ಹಾಕ್ತಾರ. ಅವ್ರು ಮಕ್ಕಳು ಹಳ್ಯಾಗಳು ಹೆಸರು ಹಾಕೊಂಡು ಇಂಥ ಲೇಔಟ್ ಇಲ್ಲದಾವು, ನಿಮಗೆ ಕಡಿಮೆ ಬೆಲೆ ಒಳಗೆ ಕೊಡಿಸ್ತೀವಿ, ನಿಮಗೆ ಒಂದ್ ವೇಳೆ ಲೋನ್ ಬೇಕಾದ್ರೆ ನಮ್ಮ JOCC ಬ್ಯಾಂಕ್ನಾಗ ಲೋನ್ ಕೊಡಿಸ್ತೀವಿ ಅಂತೇಳಿ ಅಲ್ಲಿ ಲೋನ್ ಕೊಡಿಸೋದು, ಪ್ಲಾಟ್ ಕೊಡಿಸೋದು ಅವ್ರಿಗೆ ದಿನನಿತ್ಯದ ಕೆಲಸ ಇದೇ ಆಗ್ಯದ. ಕಾರಣ ಇಷ್ಟೇ. ಈ ಜಿಲ್ಲೆ ಒಳಗ ಒಂದು ಕಳಕಳಿ ಮನವಿ ಏನಂದ್ರೆ ನಮ್ಮ ಹುಡುಗರು ನಮ್ಮ ಶಾಲೆ, ನನ್ನ ತಮ್ಮನ ಮಕ್ಕಳದೆಲ್ಲ ಕನ್ನಡ ಶಾಲೆಗೆ ಹೋಗ್ತಾರೆ. ಹಿಂಗೆ ಆಯ್ತಂದ್ರ ಕನ್ನಡ ಶಾಲೆ ಒಳಗೆ ಆ ಮೌಲ್ಯ ಉಳಿಯಂಗಿಲ್ಲ. ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಬಹಳ ದಿನಗಳು ಉಳಿಯಂಗಿಲ್ಲ. ಇನ್ನು 5 ವರ್ಷ 10 ವರ್ಷ ಆದ್ರೆ ಎಲ್ಲ ಬಂದ್ ಆಗ್ತಾವ. ಯಾಕಂದ್ರೆ ಬೆರಳೆಣಿಕೆಯಷ್ಟು ಶಾಲೆಗಳು ಉಳಿದಾವು. ಅವಕ್ಕೂರು ಬಹಳ ಕಳಕಳಿ ವಿನಂತಿ ಅದ ನನ್ನ ಉಸ್ತುವಾರಿ ಸಚಿವರಲ್ಲಿ. ನೀವೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಎಲ್ಲ ಕನ್ನಡ ಶಾಲೆ ಒಳಗೆ ಸ್ಮಾರ್ಟ್ ಕ್ಲಾಸ್ ಮಾಡಾಕತ್ತೀರಿ, ಆದ್ರೆ ಶಾಲೆಗೆ ಶಿಕ್ಷಕರಿಗೆ ಹೋಗಂಗಿಲ್ಲ ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದ ಇದು? ಇನ್ನು ಉಳಿದ ಕೆಲವೊಂದು ಶಿಕ್ಷಕರು, ಸಾವಿರಾರು ಶಿಕ್ಷಕರು ಪ್ರತಿನಿತ್ಯ ಶಾಲೆಗೆ ಹೋಗ್ತಾವ. ಇವ್ರಿಷ್ಟೇ ಶಾಲೆಗೆ ಹೋಗ್ತಾರೆ ಶಿಕ್ಷಕರು. ಇವ್ರಿಷ್ಟೇ ಯಾಕೆ ಇದನ್ನ ಮಾಡಾಕತ್ತಾರ? ದಯವಿಟ್ಟು ಇವ್ರನ್ನ ಶಾಲೆಗೆ ಕಳಿಸುವಂತ ವ್ಯವಸ್ಥೆ ಆಗ್ಬೇಕಂತೇಳಿ ಅವರಲ್ಲಿ ಕಳಕಳಿ ವಿನಂತಿ ನನ್ನ ಉಸ್ತುವಾರಿ ಸಚಿವರ. ಅದಕ್ಕೊಂದು ಸರ್ಕಾರದ ಮಾನ್ಯತೆ ಅದು. KCSR ನಾಗ ಏನದಂದ್ರೆ ನೀವು ಬಿಸ್ನೆಸ್ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಸರ್ಕಾರದ KCSR ಮಾನ್ಯತೆ ಪಡಿಬೇಕು. ಆ ಮಾನ್ಯತೆ ಪಡೆದಿದ್ರೆ ನಂದು ಏನೂ ತೊಂದರೆ ಇಲ್ಲ. ಸರ್ ನನಗ್ ಕಂಡು ಬಂದಿದ್ದು ಒಂದ್ ಇಬ್ಬರು ಶಿಕ್ಷಕರು ಕಂಡು ಬಂದಾರ ಸರ್. ಅದ್ರ ಬಗ್ಗೆ ನಾನೇ ಮಾನ್ಯ ಉಪಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ದೀನಿ. 2-3 ಮಂದಿ ಶಿಕ್ಷಕರು, ಅರ್ಜುನ್ ಲಮಾಣಿ ಅವರು, ಹನುಮಂತ ಕೊಣದಿ ಅವರು ಮತ್ತು ರವಿ ಉಗಾರ್ ಅಂತ, ಇವ್ರ ಬಗ್ಗೆ ಐತಿ. ಅದನ್ನ ಮೊನ್ನೆ ಲೋಕಾಯುಕ್ತರಿಗೆ ಮನವಿಯನ್ನು ಕೊಟ್ಟೀನಿ. ಲೋಕಾಯುಕ್ತರು ತಮ್ಮ SP ಅವ್ರಿಗೆ ಸೂಚನೆ ನೀಡಿದ್ದಾರೆ. ಈ ತಕ್ಷಣ ಇದನ್ನ ಏನಾದ್ರು ತನಿಖೆ ಮಾಡಿ ವರದಿ ಕೊಡ್ಬೇಕಂತ ಹೇಳ್ಯಾರ. ಅಲ್ಲ ಸರ್, ನನಗ ಅವ್ರ ದಾಖಲೆ ಸಿಕ್ಕರೆ ಅವ್ರದ್ದು ನಾವು ಹೆಸರು ಪ್ರಸ್ತಾಪನ ಮಾಡ್ತೀನಿ. ಅದನ್ನ ದಯವಿಟ್ಟು ತಾವು ಅದನ್ನ ತನಿಖೆ ಮಾಡ್ರಿ. ಅಲ್ಲಲ್ಲ ರೀ, ನಾ ಹಂಗ ಒಂದ್ ವೇಳೆ
ಖಂಡಿತವಾಗಿಯೂ ಹೋರಾಟ ಮಾಡ್ತೇನೆ ಸರ್. ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೀವು ಒಂದ್ ವೇಳೆ ಹೇಳಿದ್ದೆ ಖರೆ ಆಯ್ತಂದ್ರೆ ನಾ ಇವತ್ತಿಗೆ ಹೋರಾಟ ಮಾಡಿ ಅವ್ರಿಗೆ ಶರಣ ಆಗ್ತೀನಿ, ಹೋರಾಟ ಬಂದ್ ಮಾಡಿ. ಹಾ ಅಲ್ಲ ಸರ್, ಗಾಳಿ ಸುದ್ದಿ ಈಗ ನಾಳೆಗೂ ಹೇಳ್ತಾರ ಅವ್ರು. ಗಾಳಿ ಸುದ್ದಿ ಬೇಡ ನನಗೆ, ನಾನು ಇಷ್ಟೇ ನನ್ನ ವಿನಂತಿ. ನೀವು ಈ ತರ ಪ್ರಶ್ನೆ ಮಾಡೋದಕ್ಕೆ ನೀವು ಡಿಮ್ಯಾಂಡ್ ಆಗಿಲ್ಲ ಸರ್ ಸಂಪೂರ್ಣವಾಗಿ ಅಲೆಗಳತ್ತೀನಿ. ಒಂದ್ ವೇಳೆ ಹಂಗೇನ್ರಿ ಇದನ್ನ ನಾ ಲೋಕಾಯುಕ್ತಗೆ ಅರ್ಜಿ ಮಾಡಿ ಅವ್ರ ಮ್ಯಾಗ ಇದು ಮಾಡ್ತಿದ್ದಿಲ್ಲ. ಆಮೇಲೆ ಇನ್ನೂ ಒಂದು ವಿನಂತಿ, ತಕ್ಷಣ ಲೋಕಾಯುಕ್ತವ್ರು ಸೂಕ್ತ ಇದನ್ನ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕಂತ ಸಹಿತ ಆಗ್ರಹ ಮಾಡ್ತೀನಿ ನಾನು. ಸರ್, ಶಿಕ್ಷಣ ಸಚಿವರು ಕೇವಲ ಶಿಕಾರಿಪುರಕ್ಕೆ ಮತ್ತು ಬೆಂಗಳೂರಿಗೆ ಸೀಮಿತ ಆಗ್ಯಾರ. ಉತ್ತರ ಕರ್ನಾಟಕದಾಗ ಭಾಗದಾಗ ಬಂದು ಈ ಕನ್ನಡ ಶಾಲೆಗಳು ದುರಸ್ತಿ ಆಗಿರ್ಬೋದು, ಶಿಕ್ಷಣದ ಮೌಲ್ಯ ಆಗಿರ್ಬೋದು, ಅವ್ರಿಗೆಲ್ಲಿ ಕಳ್ಕಳಿ ಅದ್ರಿ ಇವತ್ತ? ಹಾ ಸರ್, ಇಲ್ಲ ಸರ್, ಒಂದ್ 15 ದಿವಸ ಆಯ್ತು ಸರ್, ಇನ್ನೂ ಏನೋ ತನಿಖೆ ನನಗೆ ಕಾಣೋದು. ನಾನು ಮೊನ್ನೆ BO ಅವ್ರಿಗೆ ಕೇಳಿದ್ನಿ, ಹಿಂಗ್ರಿ ಒಂದು ಅರ್ಜಿ ಕೊಟ್ಟಿದ್ದೀನಿ ತನಿಖೆ, ಅದು ಎಲ್ಲಿಗೆ ಬತ್ರಿ, ನೀವೇನ್ರಿ ಶಾಲೆಗೆ ವಿಸಿಟ್ ಮಾಡ್ರಿ? ಇಲ್ಲ, ಇನ್ನೂ ನಮ್ಗೇನ್ ಕರ್ದಿಲ್ಲ, ಅವ್ರು ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿದ್ರು. ಒತ್ತಾಯ ಆಯ್ತು ಸರ್. ಹಾ ಸಂಪೂರ್ಣವಾಗಿ ಇದನ್ನ ದಂಡಿಗೆ